ಕೇರಳದ ಕಾಡು ಬೆಟ್ಟಗಳ ನಡುವೆ ನದಿ ಹರಿದು ಹಾಸುವಂತೆ ಒಂದು ಪವಿತ್ರ ತಪೋಭೂಮಿ ಇದೆ, ಕೊಟ್ಟಿಯೂರು. ಇದು ಕೇವಲ ದೇವಾಲಯವಲ್ಲ, ಇದು ಶ್ರದ್ಧೆಯ ಶಕ್ತಿ, ಪುರಾಣದ ಪ್ರತಿಧ್ವನಿ. ಪೌರಾಣಿಕ ಕತೆ ಏನು? ಕೊಟ್ಟಿಯೂರಿನ ಮೂಲ ಪೌರಾಣಿಕ ಕತೆ ದಕ್ಷಯಜ್ಞದ ಅಧ್ಯಯನದಿಂದ ಪ್ರಾರಂಭವಾಗುತ್ತದೆ. ದಕ್ಷಿಣ ದಿಕ್ಕಿನಲ್ಲಿ ರಾಜ ದಕ್ಷನು ತನ್ನ ಪುತ್ರಿ ಸತೀದೇವಿಗೆ ಯಜ್ಞಕ್ಕೆ ಆಹ್ವಾನ ನೀಡದೆ ಶಿವನನ್ನು ಅಪಮಾನಿಸುತ್ತಾನೆ. ಇದರಿಂದ ನೋವಿಗೆ ಗುರಿಯಾದ ಸತಿ ತಾನೇ ಬೆಂಕಿಗೆ ಆತ್ಮಬಲಿ ಕೊಡುತ್ತಾಳೆ. ಈ ಸುದ್ದಿ ಕೇಳಿದ ಶಿವನು ಕ್ರೋಧದಿಂದ ತಾಂಡವ ನೃತ್ಯ ಮಾಡಿ ತನ್ನ ಜಟೆಯಿಂದ ವೀರಭದ್ರನನ್ನು ಸೃಷ್ಟಿಸುತ್ತಾನೆ. ವೀರಭದ್ರನು ಯಜ್ಞವನ್ನು ನಾಶ ಮಾಡುತ್ತಾನೆ ಮತ್ತು ದಕ್ಷನ ತಲೆಯನ್ನು ಕಿತ್ತು ಹಾಕುತ್ತಾನೆ. ಈ ಘಟನೆಯಿಂದ ಶೋಕಮುಕ್ತನಾದ ಶಿವನು ತಪಸ್ಸು ಮಾಡುತ್ತಿದ್ದ ಸ್ಥಳವೇ ಈ ಕೊಟ್ಟಿಯೂರು. ಇಲ್ಲಿದೆ ಎರಡು ಪ್ರಮುಖ ದೇವಾಲಯಗಳು, ಇಕ್ಕರೆ ಕೊಟ್ಟಿಯೂರು ಮತ್ತು ಅಕ್ಕರೆ ಕೊಟ್ಟಿಯೂರು. ಇಕ್ಕರೆ ನಿತ್ಯ ಪ್ರಾರ್ಥನೆಯ ದೇಗುಲ, ಅಕ್ಕರೆ ವರ್ಷದಲ್ಲಿ ಕೇವಲ ಒಂದು ಬಾರಿ ಮಾತ್ರ ತೆರೆದಿರುವ ತಾತ್ಕಾಲಿಕ ಯಜ್ಞ ಮಂದಿರ. ಕೊಟ್ಟಿಯೂರು ವಿಶೇಷವಾಗಿರುವುದು ಯಾಕೆ? ಇಲ್ಲಿರುವ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ ವರ್ಷದಲ್ಲಿ ಕೇವಲ 28 ದಿನ ಮಾತ್ರ ತೆರೆದುಕೊಳ್ಳುತ್ತದೆ. ಇದು ತಾತ್ಕಾಲಿಕವಾಗಿ ನಿರ್ಮಿಸಲಾಗುತ್ತದೆ. ಇದೊಂದು ವಿಶಿಷ್ಟ ಸಂಪ್ರದಾಯ. ಇದು ದೇಶದಲ್ಲೇ ಅಪರೂಪ. ಇಲ್ಲಿರುವ ಲಿಂಗ ಸ್ವಯಂಭೂ ಶಿಲಾಲಿಂಗ, ಭಕ್ತಿಗೆ ಜೀವಂತ ಸಾಕ್ಷಿ. ಇಲ್ಲಿ ನಡೆಯುವ ವೈಶಾಖ ಉತ್ಸವ ಹಲವಾರು ಭಕ್ತರು ಬರುವ ಅದ್ಭುತ ಪರ್ವ. ಕೊಟ್ಟಿಯೂರು ಎಲ್ಲಿದೆ? ಕೊಟ್ಟಿಯೂರು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿನ ವಾವಲಿ ಎಂಬ ನದಿಯ ಸಮೀಪದಲ್ಲಿದೆ. ಇದು ಕೇವಲ ದೇವರ ದರ್ಶನದ ಸ್ಥಳವಲ್ಲ, ಇದು ನಿಸರ್ಗದ ಜೊತೆ ಬೆರೆತು ಬದುಕುವ ಶಕ್ತಿ ನೀಡುವ ಶ್ರದ್ಧಾ ತಾಣ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನಿಗೂ ಒಂದೊಂದು ಪಾಠ ಸಿಗುತ್ತದೆ, ಶಾಂತಿ, ತಪಸ್ಸು ಮತ್ತು ಶ್ರದ್ಧೆಯ ಪಾಠ. ಭಕ್ತರು ಯಾಕೆ ಇಲ್ಲಿಗೆ ಹೆಚ್ಚು ಬರುತ್ತಾರೆ? ಹರಕೆ ಸಲ್ಲಿಸಲು, ಆರೋಗ್ಯ ಸಮಸ್ಯೆ, ವೈವಾಹಿಕ ಸಮಸ್ಯೆ, ವಿಚ್ಛೇದನ ಆದವರು, ವಿವಾಹ ಆಗದವರು, ಮಕ್ಕಳ ಉಳಿತಿಗಾಗಿ, ವಿದ್ಯೆ, ಕುಟುಂಬದ ಶಾಂತಿಗೆ. ದೇವರ ದರ್ಶನ ಮಾತ್ರವಲ್ಲ, ಆತ್ಮಶುದ್ಧಿ ಮತ್ತು ತಪಸ್ಸಿನ ಅನುಭವಕ್ಕಾಗಿ ಇಲ್ಲಿ ಪ್ರಾರ್ಥನೆ ಮಾಡುವ ಅನುಭವವೇ ವಿಭಿನ್ನ. ಕೊಟ್ಟಿಯೂರಿನಲ್ಲಿ ಭಕ್ತರಿಗೆ ನೀಡುವ ಪ್ರಸಾದವೇನು? ಶಿವದೇವರು ಅಂದು ನೋವುಗಳು ತನ್ನ ಭಕ್ತರಿಗೆ ಬರಬಾರದು ಅನ್ನುವ ದೃಷ್ಟಿಯಿಂದ ದಕ್ಷಿಣ ಗಡ್ಡದ ಪ್ರತೀಕವಾಗಿ ಓಡ ಹೂವನ್ನು ಪ್ರಸಾದವಾಗಿ ಕೊಂಡು ಹೋಗಲು ಸಿಗಲಿ ಎಂದು ಹೇಳಿದ್ದಾರೆ ಅನ್ನುವ ನಂಬಿಕೆಯೂ ಇದೆ. ಇಲ್ಲಿ ಪ್ರಾರ್ಥನೆ ಮಾಡಿದ ಭಕ್ತನಿಗೆ ಶಿವನು ತನ್ನ ಕ್ಷಮೆಯ ಅನುಗ್ರಹವನ್ನು ಪ್ರಸಾದವಾಗಿ ನೀಡುತ್ತಾನೆ. ಭಕ್ತರು ಬರಬೇಕಾದ ವಿಧಾನ ಹೇಗೆ? ಕೊಟ್ಟಿಯೂರಿಗೆ ಹೋಗುವ ಮುನ್ನ ಮನಸ್ಸನ್ನು ಶುದ್ಧಗೊಳಿಸಿ, ತಾವು ಹೋಗಿರುವುದು ದರ್ಶನಕ್ಕೋ, ಹರಕೆಗೋ, ಪುಣ್ಯಕ್ಕಾಗಿಯೋ ನಿಶ್ಚಯ ಮಾಡಿ. ಅಹಂ, ಕ್ರೋಧ, ಆಸೆ ಇವುಗಳಿಂದ ದೂರವಿರಲು ಸಾಧ್ಯವಾದಷ್ಟು ಪ್ರಯತ್ನಿಸಿ. 5 ರಿಂದ 7 ದಿನಗಳ ಹಿಂದಿನಿಂದ ಮಾಂಸಾಹಾರ, ಮಾದಕ ಪದಾರ್ಥಗಳನ್ನು ತ್ಯಜಿಸಿ. ಪುರುಷರು ಕೇವಲ ಮುಂಡು ಅಥವಾ ಕಚ್ಚೆ, ಅಂಗವಸ್ತ್ರ, ಮಹಿಳೆಯರು ಶುದ್ಧ ಉಡುಪು, ಎಲ್ಲ ಅಂಗ ಮುಚ್ಚಿದ ವೇಷ. ವಾವಲಿ ನದಿಯಲ್ಲಿ ಸ್ನಾನ ಮಾಡುವುದು ಅಗತ್ಯ. ಇದು ದೇಹ ಶುದ್ಧಿ ಮಾತ್ರವಲ್ಲ, ಆತ್ಮದ ಶುದ್ಧಿಗೂ ಸಂಕೇತ. ಸ್ನಾನದ ನಂತರ ಕೊಟ್ಟಿಯೂರಿಗೆ ಪ್ರವೇಶ. ಸಾಧ್ಯವಾದರೆ ಹೋಗಿ ಬನ್ನಿ. ಈ ಪುಣ್ಯ ಸ್ಥಳ ನಿಮ್ಮ ಕಣ್ಣು, ನಿಮ್ಮ ಮನಸ್ಸು, ನಿಮ್ಮ ಜೀವನವನ್ನೇ ಶುದ್ಧಗೊಳಿಸುತ್ತದೆ. ಈ ಸಂದೇಶ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.